ನಮಸ್ಕಾರ, ನಾನು ಜೈಪಾಲ್ ಮಾತಾಡ್ತಾ ಇದ್ದೀನಿ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇವತ್ತಿನ ಒಂದು ಸಣ್ಣ ಉದಾಹರಣೆ ಮೋಸ ಹೋಗಿರೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಕೇಳಿ. ಇವಾಗ ತಾನೇ ರಿಟೈರ್ಡ್ ಆಗಿ ಪೆನ್ಷನ್ ಅಮೌಂಟ್ ಬಂದಿರುತ್ತೆ ಒಬ್ಬ ಸೀನಿಯರ್ ಸಿಟಿಜನ್ಗೆ. ಇಂಥವ್ರಿಗೆ ಒಂದು ಕರೆ ಬರುತ್ತೆ, ಸರ್ ನಿಮ್ಮ ಅಮೌಂಟ್ ನ ನೀವು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ ಅಂತೇಳಿ. ಕಸ್ಟಮರ್ಗೆ ಒಂದ್ ಸೆಕೆಂಡ್ ಯಾರಾದ್ರೂ ಸಹ ಯೋಚನೆ ಮಾಡ್ತಾರೆ, ಇದನ್ನ ಫಿಕ್ಸೆಡ್ ಡೆಪಾಸಿಟ್ ಇಟ್ರೆ ಕಡಿಮೆ ಇಂಟ್ರೆಸ್ಟ್ ಬರುತ್ತೆ, ಶೇರ್ ಮಾರ್ಕೆಟ್ ಮೇಲೆ ಹಾಕಿದ್ರೆ ಜಾಸ್ತಿ ಅರ್ನ್ ಮಾಡ್ಬೋದು ಅನ್ನೋ ಉದ್ದೇಶ ಸ್ವಲ್ಪ ಜನರಲ್ ನಾಲೆಡ್ಜ್ ಎಲ್ರಿಗೂ ಇರುತ್ತೆ. ಸೊ ಆ ಕರೆಗೆ ಇವರು ಸ್ವಲ್ಪ ಗಮನ ಕೊಟ್ಟು ನೆಕ್ಸ್ಟ್ ಕೇಳ್ತಾ ಹೋಗ್ತಾರೆ ಏನೇನಾಗುತ್ತೆ ಅಂತ ಹೇಳಿ. ಹೌದು ಸರ್, ನಮ್ದು ಈ ತರ ಒಂದು ಕಂಪನಿ ಇದೆ, ಈ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ ಅಂತ ಹೇಳಿ ಆ ಸೀನಿಯರ್ ಸಿಟಿಜನ್ ನ ಮನವೊಲಿಸಿ ಅವ್ರ ಹತ್ರ ಅಮೌಂಟ್ ಅನ್ನ ಹಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಆ ಸೀನಿಯರ್ ಸಿಟಿಜನ್ ಸಹ ಆ ಅಮೌಂಟ್ ನ ಅಲ್ಲಿ ಹಾಕೋದಕ್ಕೆ ರೆಡಿ ಆಗ್ತಾರೆ. ಕೊನೆಗೆ ಆ ವ್ಯಕ್ತಿ, ಸರ್ ನಿಮ್ಗೆ ಒಂದು ಲಿಂಕ್ ಕಳಿಸ್ತೀನಿ, ಅದರಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ತೀನಿ ಓಕೆ ಅಂತ ಹೇಳಿ ಅದೇ ಸೀನಿಯರ್ ಸಿಟಿಜನ್ ಆ ಲಿಂಕ್ ನ ಡೌನ್ಲೋಡ್ ಮಾಡಿ 5 lakhs rupees ರೀಚಾರ್ಜ್ ಮಾಡ್ಕೊಂತಾರೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಫ್ಟರ್ 7 days ಆದ್ಮೇಲೆ ಅಲ್ಲಿ ನೋಡಿದಾಗ 5 ಲಕ್ಷ ಇದ್ದಿದ್ದು 6 ಲಕ್ಷ ಆಗಿರುತ್ತೆ. ಕಸ್ಟಮರ್ಗೆ ತುಂಬಾ ಖುಷಿ ಆಗುತ್ತೆ, ವಿತಿನ್ 10 days ಅಲ್ಲಿ 1 lakh ಪ್ರಾಫಿಟ್ ಬಂದಿದೆ ಅಂತ ಹೇಳಿ. ಕೊನೆಗೆ ಏನ್ ಮಾಡ್ತಾರೆ, ಅದೇ ಕಸ್ಟಮರ್ ಆಲ್ರೆಡಿ 5 ಲಕ್ಷ ಹಾಕಿದ್ದು ಮತ್ತೆ 10 ಲಕ್ಷ ಹಾಕ್ತಾರೆ. 10 ಲಕ್ಷ ಹಾಕಿದ್ದು ಮತ್ತೆ 18 ಲಕ್ಷ ಆಗಿರುತ್ತೆ. ಕಸ್ಟಮರ್ಗೆ ತುಂಬಾ ಖುಷಿ ಆಗುತ್ತೆ, ವಿತಿನ್ 1 month ಅಲ್ಲಿ ನನಗೆ 18 lakhs ಅಂತಂದ್ರೆ 3 lakhs ಪ್ರಾಫಿಟ್ ಬಂದಿದೆ ಅಂತ ಹೇಳಿ. ಕೊನೆಗೆ ಏನ್ ಮಾಡ್ತಾರೆ, ಅವ್ರ ಹತ್ರ ಇರೋ ಎಲ್ಲಾ ಅಮೌಂಟ್ ಸಹ 35 lakhs ಕೂಡ ಅಲ್ಲಿಗೆ ಹಾಕ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೊನೆಗೆ ಆ ಇನ್ವೆಸ್ಟ್ಮೆಂಟ್ ನ ವಿಡ್ರಾಲ್ ಮಾಡಕ್ ಹೋದಾಗ ಗೊತ್ತಾಗುತ್ತೆ ಅದು ಫೇಕ್ ಅಪ್ಲಿಕೇಶನ್ಸ್ ಅಂತ. ಸೊ ದಯವಿಟ್ಟು ಯಾರು ಸಹ ಈ ತರ ಮೋಸ ಹೋಗ್ಬೇಡಿ. ಆ ಸೀನಿಯರ್ ಸಿಟಿಜನ್ ನ ಮುಖಾನ ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಕಷ್ಟ ಆಗ್ತಿತ್ತು ನೋಡೋದಿಕ್ಕೆ. ಸೊ ಇದಕ್ಕೆ ಹೇಳ್ತಾ ಇದ್ದೀನಿ, ಯಾರು ಅಪರಿಚಿತ ವ್ಯಕ್ತಿಗಳಿಗೆ ಯಾವುದೇ ತರಹದ ಮಾಹಿತಿಗಳನ್ನ ಕೊಡ್ಬೇಡಿ. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಆಥರೈಸ್ಡ್ ಕಂಪನಿಗಳಿಗೆ ಹೋಗಿ, ಅಡ್ರೆಸ್ ಇರುವಂತ ಕಂಪನಿಗಳಿಗೆ ಹೋಗಿ, ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡಿ ಆಯ್ತಾ. ಯಾವುದೇ ತರಹದ ಬೇರೆ ಮೂರನೇ ವ್ಯಕ್ತಿಗಳಿಗೆ ನಿಮ್ಮ ಮಾಹಿತಿಗಳನ್ನ ಕೊಡೋದಕ್ಕೆ ಹೋಗ್ಬೇಡಿ. ನೋಡಿ, ಒಂದು ಸಣ್ಣ ಇನ್ಸಿಡೆಂಟ್ ಇಂದ 1 ತಿಂಗಳಲ್ಲಿ ಅವರು ಕಷ್ಟಪಟ್ಟು ದುಡಿದು ಬಂದಿರುವಂತಹ ಪೆನ್ಷನ್ ಅಮೌಂಟ್ 35 ಲಕ್ಷ 15 ರಿಂದ 30 ದಿನಗಳಲ್ಲಿ ಖಾಲಿಯಾಗಿದೆ. ಸೊ ದಯವಿಟ್ಟು ಯಾರೂ ಸಹ ಈ ತರ ಮೋಸಕ್ಕೆ ಒಳಗಾಗಬೇಡಿ. ಧನ್ಯವಾದಗಳು.